ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ GST ರಿಜಿಸ್ಟ್ರೇಷನ್ ಆ್ಯಂಡ್ ಟ್ಯಾಕ್ಸಬಲ್ ಇವೆಂಟ್ ಥಿಯರಿ ಮತ್ತು ಪ್ರಾಬ್ಲಮ್ಸ್ನ ನೋಡೋಣ. ರಿಜಿಸ್ಟ್ರೇಷನ್ ಅಂದರೆ ಏನಪ್ಪ? ರಿಜಿಸ್ಟ್ರೇಷನ್ ಆಫ್ ಎ ಬಿಸ್ನೆಸ್ with the tax authorities implies obtaining unique identification code from the concerned tax authority so that all the operations of a data relating to the business can be amalgamated and corrected. ಸೊ ರಿಜಿಸ್ಟ್ರೇಷನ್ ಏನಕ್ಕೆ ಅಂತ ಅಂದರೆ, ಒಂದು ಪ್ಯಾನ್ ಕಾರ್ಡ್ ಏನು ನಿಮ್ಮದು ಪ್ಯಾನ್ ಇರುತ್ತಲ್ಲ ಅದು ಎಲ್ಲದಕ್ಕೂ ಇಂಟರ್ಲಿಂಕ್ ಆಗಿರುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನಿಮ್ಮದು ಬಿಸ್ನೆಸ್ ಏನೇ ಆ್ಯಕ್ಟಿವಿಟಿ ನಡೆದ್ರು ಆ ಪ್ಯಾನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಯೂನಿಕ್ ಕೋಡ್ ಇರುತ್ತೆ, ನಿಮ್ಮದು ಐಡೆಂಟಿಫಿಕೇಷನ್ ಕೋಡ್ 15 ನಂಬರ್ಸ್ ಆಫ್ದು ಅದರಲ್ಲೆಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ. ಅದಕ್ಕೆ ರಿಜಿಸ್ಟ್ರೇಷನ್ ಬೇಕು. ರಿಜಿಸ್ಟ್ರೇಷನ್ ಯಾವ ರೀತಿ ತಗೋಬೇಕು, ಆ ಪ್ರೋಸೆಸ್ದು ಸ್ಕಿಲ್ ಡೆವಲಪ್ಮೆಂಟಲ್ಲಿರುತ್ತೆ. ಓಕೆ, ಏನು ಲಿಮಿಟ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. 20 lakhs ಗೂಡ್ಸ್ ಆ್ಯಂಡ್ ಸರ್ವಿಸ್ಗೆ ಮತ್ತು 40 lakh ಓನ್ಲಿ ಗೂಡ್ಸ್, 10 lakh ಸ್ಪೆಷಲ್ ಕ್ಯಾಟಗರಿ. ಸ್ಪೆಷಲ್ ಕ್ಯಾಟಗರಿ ಹಿಂದಿನ ವೀಡಿಯೋದಲ್ಲಿ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ನ ಹೇಳಿದ್ದೀನಿ ನಾನು ಆಲ್ರೆಡಿ. ಮಾಮೂಲಿ ಆಲ್ ಓವರ್ ಇಂಡಿಯಾ ಇರೋದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಮಾಡ್ತಾಯಿದ್ರೆ 20 lakhs ಲಿಮಿಟ್ ಏನಾರ ನಿಮ್ದು ಅಗ್ರಿಗೇಟ್ ಟರ್ನೋವರ್ ಕ್ರಾಸ್ ಆದರೆ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಮತ್ತು ಬರೀ ಗೂಡ್ಸ್ನ ಮಾತ್ರ ಸಪ್ಲೈ ಮಾಡ್ತಾಯಿದ್ರೆ 40 lakh ಲಿಮಿಟ್ ಏನೋ ಕ್ರಾಸ್ ಆದರೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಮತ್ತು ರಿಜಿಸ್ಟ್ರೇಷನಲ್ಲಿ 3 ಥರ: ಕಂಪಲ್ಸರಿ, ಟರ್ನ್ ಓವರ್ ಬೇಸ್ಡ್, ವಾಲಂಟರಿ. ಕಂಪಲ್ಸರಿ ಯಾವಾಗ? ಇಂಟರ್ ಸ್ಟೇಟ್ ಸಪ್ಲೈ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಸಪ್ಲೈ ಮಾಡಿದ್ರೆ, CTP ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ರಿಜಿಸ್ಟ್ರೇಷನ್ ತೊಗೊಂಡ್ರೆ, ರಿವರ್ಸ್ ಚಾರ್ಜಲ್ಲಿ ಏನಾರ ನೀವು GST ಪೇ ಮಾಡ್ತಾಯಿದ್ರೆ, ನಾನ್ ರೆಸಿಡೆಂಟ್ ಆಗಿದ್ರೆ, ಇ ಕಾಮರ್ಸ್ ಆಪ್ರೇಟರ್ ಆಗಿದ್ರೆ, ಇ ಕಾಮರ್ಸ್ ಅಮೆಝಾನ್ಗೆ ಆ ಥರ ಫ್ಲಿಪ್ಕಾರ್ಟ್ಗೆ ಏನಾದ್ರು ಸಪ್ಲೈ ಮಾಡ್ತಾಯಿದ್ರೆ ನೀವು, ಆವಾಗ ನಿಮ್ಮ ಕಂಪಲ್ಸರಿ ರಿಜಿಸ್ಟ್ರೇಷನ್ ಇರುತ್ತೆ. ಟರ್ನ್ ಓವರ್ ಬೇಸ್ಡ್ ಮೇಲೆ ಹೇಳಿದ್ದೀನಿ 20, 40, 10 lakh ರೂಲು. ವಾಲಂಟರಿ ನೀವೇ ಇಷ್ಟಪಟ್ಟು ರಿಜಿಸ್ಟ್ರೇಷನ್ನು ತೊಗೋಬೋದು. ಓಕೆ, ಇವಾಗ ಸಪ್ಲೈ ನೋಡೋಣ. ಸಪ್ಲೈ ಅಂದ್ರೇನು? ಸಪ್ಲೈ ಆಫ್ ಎ ಗೂಡ್ಸ್ ಆರ್ ಎ ಸರ್ವಿಸ್ ಆರ್ ಎ ಬೋತ್ ಈಸ್ ಡಿಫೈನ್ಡ್ ಆಸ್ ಎ ಸೇಲ್, ಟ್ರಾನ್ಸ್ಫರ್, ಬ್ಯಾಟರ್, ಎಕ್ಸ್ಚೇಂಜ್, license, rental, lease or disposal made or agreed to be made for a consideration by a person in course of or furtherance of business. ಸಪ್ಲೈ ಅನ್ನೋದಕ್ಕೆ ಏನು ಇಲ್ಲ, ಸೇಲ್ ನಡಿಬೇಕು, ಇಲ್ಲ ಟ್ರಾನ್ಸ್ಫರ್ ಆಗಬೇಕು, ಇಲ್ಲ ಬ್ಯಾಟರ್ ಆಗಬೇಕು, ರೆಂಟಲ್, ಲೀಸ್, ನೀವು ಆ್ಯಕ್ಟಿವಿಟೀಸ್ ನಡಿಬೇಕು. ಸೊ ಆ್ಯಕ್ಟಿವಿಟಿಗೆ ಒಂದು ಕನ್ಸಿಡ್ರೇಷನ್ ಇರಬೇಕು. ಕನ್ಸಿಡ್ರೇಷನ್ ಕಂಪಲ್ಸರಿ. ಕೆಲವೊಂದು ಕಡೆ ಇನ್ ಕೈಂಡ್ ಆಗಿರ್ಬೋದು ಕನ್ಸಿಡ್ರೇಷನ್ ಅಂದರೆ ಸಮಥಿಂಗ್ ಇನ್ ರಿಟರ್ನ್. ಒಂದು ವಸ್ತು ತೊಗೊತಾ ಇರ ಅಂದರೆ ಅದು ಸ್ವಲ್ಪ ಅಮೌಂಟು ನೀವು ಕೊಡ್ತಾ ಇರ. ಫರ್ದರೆನ್ಸ್ ಆಫ್ ಬಿಸ್ನೆಸ್ ಇರಬೇಕು, ಅಂದರೆ ಸೇಲ್ ಮಾಡೋ ಥರ ಇರಬೇಕು, ಪರ್ಸ್ನಲ್ ಯೂಸ್ಗೆ ಯೂಸ್ ಮಾಡಬಾರ್ದು. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಬೈ ಎ ಕಾರ್ ಫಾರ್ ಯುವರ್ ಪರ್ಸ್ನಲ್ ಯೂಸ್, ಅದು ಫರ್ದರೆನ್ಸ್ ಆಫ್ ಬಿಸ್ನೆಸ್ ಆಗಲ್ಲ. ಇವಾಗ ಇವರ ಬೈಯಿಂಗ್ ಎ ಕಾರ್ ಫಾರ್ ಸೇಲಿಂಗ್ ಪರ್ಪಸ್, ಒಂದು ಕಾರ್ ತೊಗೊತಾ ಇದ್ದೀರಾ, ಅದನ್ನು ಸೇಲ್ ಮಾಡೋಕ್ಕೆ ಪರ್ಪಸ್ಸಿಗೆ ತೊಗೊತಾರದು ನೀವು. ಸೊ ಅವಾಗ ಅದು ಫರ್ದರೆನ್ಸ್ ಆಫ್ ಬಿಸ್ನೆಸ್ ಆಗುತ್ತೆ. ಓಕೆ, ಮೇನ್ 4 ಥಿಂಗು ಸಪ್ಲೈಯಲ್ಲಿ ಬೇಕಾಗಿರೋದು: ಪರ್ಸನ್, ಗೂಡ್ಸ್ ಆ್ಯಂಡ್ ಸರ್ವಿಸ್, ಕನ್ಸಿಡ್ರೇಷನ್, ಫರ್ದರೆನ್ಸ್ ಆಫ್ ಬಿಸ್ನೆಸ್. ಕನ್ಸಿಡ್ರೇಷನ್ ಅಂದರೆ ಸಮಥಿಂಗ್ ಇನ್ ರಿಟರ್ನ್, ಫರ್ದರೆನ್ಸ್ ಆಫ್ ಬಿಸ್ನೆಸ್ ಸೇಲ್ ಮಾಡೋಂಗಿರಬೇಕು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಇರಲೇಬೇಕು, ಪರ್ಸನ್ ಇರಬೇಕಾಗತ್ತೆ. ಕನ್ಸಿಡ್ರೇಷನ್ ಮೀನಿಂಗು ಬರೋದೇನಿ. ಕನ್ಸಿಡ್ರೇಷನ್ ಮೀನ್ಸ್ ಎನಿಥಿಂಗ್ ರಿಸೀವ್ಡ್ ಆರ್ ರಿಸೀವಬಲ್ ಇನ್ ರಿಟರ್ನ್ for goods or service. It includes monetary payment, any consideration of non-monetary. ಇವಾಗ ಟೈಪ್ಸ್ ಆಫ್ ಸಪ್ಲೈಗೆ ಹೋಗೋಣ. ಬೇಸ್ಡ್ ಆನ್ ಲೊಕೇಶನ್, ಬೇಸ್ಡ್ ಆನ್ ಕಾಂಬಿನೇಷನ್, ಬೇಸ್ಡ್ ಆನ್ ರೆಸಿಪೆಂಟ್. ಇಂಟ್ರಾಸ್ಟೇಟ್, ಇಂಟ್ರಾಸ್ಟೇಟ್ ಆದಾಗ ನಿಮಗೆ CGST ಮತ್ತು SGST ಬರುತ್ತೆ. ಇಂಟರ್ಸ್ಟೇಟ್ ಆದಾಗ IGST ಬರುತ್ತೆ. ಬೇಸ್ಡ್ ಆನ್ ಕಾಂಬಿನೇಷನ್ಗೆ ಬಂದಾಗ ಕಾಂಪೋಸಿಟ್ ಸಪ್ಲೈ, ಮಿಕ್ಸಸ್ ಸಪ್ಲೈ ಬರುತ್ತೆ. ಅದು ಹಿಂದೆ ಬರೆದೀನಿ, ಅದೇನು ಅಂತ ನೋಡೋಣ. ಮತ್ತು ಬೇಸ್ಡ್ ಆನ್ ರಿಸಿಪ್ಟ್, ಇನ್ವರ್ಡ್ ಸಪ್ಲೈ, ಔಟ್ವರ್ಡ್ ಸಪ್ಲೈ. ಓಕೆ, ಇವಾಗ ಕಾಂಪೋಸಿಟ್ ಸಪ್ಲೈ, ಮಿಕ್ಸಡ್ ಸಪ್ಲೈ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಓದೋಣ ಮತ್ತೆ ಅರ್ಥ ಮಾಡಿಸ್ತೀನಿ. ಕಾಂಪೋಸಿಟ್ ಸಪ್ಲೈ ಮೀನ್ಸ್ ಸಪ್ಲೈ ಮೇಡ್ ಬೈ ಎ ಟ್ಯಾಕ್ಸಬಲ್ ಪರ್ಸನ್ ಟು ಆ ರೆಸಿಪೆಂಟ್ consisting of 2 or more taxable supplies of goods or service or a both or any combination thereof, which are naturally bundled and supplied in conjunction with each other in ordinary course of business, one of which is principal supply. ಇವ್ರು ಏನು ಹೇಳ್ತಾ ಇದ್ದಾರೆ?
ಕಾಂಪೋಸಿಟ್ ಸಪ್ಲೈ, 2 or more, ಎರಡಕ್ಕಿಂತ ಜಾಸ್ತಿ ಥಿಂಗ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಬೆಸ್ಟ್ ಟಿ ವಿ ಜೊತೆ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ರಿಮೋಟ್. ಟಿ ವಿ ಜೊತೆಗೆ ರಿಮೋಟ್ ಬೇಕೇ ಬೇಕು. ಇದು ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಆಗುತ್ತೆ. ನ್ಯಾಚುರಲಿ ಬಂಡಲ್ಡ್. ರಿಮೋಟ್ ಇಲ್ಲ ಅಂದರೆ ಯೂಸ್ ಮಾಡೋಕ್ಕೆ ಕಷ್ಟ. ಮತ್ತಿನ್ನೇನು ತೊಗೊತೀರಾ? ಲ್ಯಾಪ್ಟಾಪ್ ತೊಗೊಂಡ್ರೆ ಬ್ಯಾಕ್ ಕೇಸ್ ಕೇಳ್ತೀರಾ? ಓಕೆ, ಇವೆಲ್ಲ ನ್ಯಾಚುರಲಿ ಬಂಡಲ್ಡ್. ಸೊ ಅದೇ ರೀತಿ ಇವಾಗ ಹೋಟೆಲ್ ಅಕಾಮಡೇಷನ್ ತೊಗೊತೀರಾ. ಹೋಟೆಲ್ಗೆ ಹೋದರೆ ಎಲ್ಲರೂ ಕೇಳೋದು, ಏನು 2 days ಸ್ಟೇ ಆಗ್ತೀನಿ ಅಂದರೆ ಕಾಂಪ್ಲಿಮೆಂಟ್ರಿಯಾಗೆ ಡಿನ್ನರ್ ಕೇಳ್ತಾರೆ, ಅಟ್ಲೀಸ್ಟ್ 2 times ಡಿನ್ನರ್ ಕೇಳ್ತಾರೆ. ಆ ಥರದ್ದು ಇವೆಲ್ಲ ಕಾಂಪೋಸಿಟ್ ಸಪ್ಲೈ, ನ್ಯಾಚುರಲಿ ಬಂಡಲ್ಡ್. ಬಲವಂತಾಗೆ ಸುಮಾರು ಜನ ಎಕ್ಸ್ಪೆಕ್ಟ್ ಮಾಡೋದು ಇದನ್ನು. ಸೊ ಅದನ್ನು ಕಾಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಮತ್ತು ಮಿಕ್ಸಡ್ ಸಪ್ಲೈಗೆ ಬಂದರೆ ವಿಚಾರ ಅನ್ಯಾಚುರಲಿ ಬಂಡಲ್ಡ್. ಅವಶ್ಯಕತೆನೇ ಇರಲ್ಲ, ಆದರೂ ಅವರೇ ಬಂಡಲ್ ಮಾಡ್ತಾರೆ. ನೋಡಿರಿ, ಫಸ್ಟ್ ಅಲ್ಲಿ ಓದೋಣ. ಮಿಕ್ಸಡ್ ಸಪ್ಲೈ ಮೀನ್ಸ್ 2 or more individual supplies of goods or service or any combination thereof made in conjunction with each other by a taxable person for a single price where such supply if these items are supplied separately. ಇವಾಗ ಜ್ಯೂಸ್, ಐಸ್ ಕ್ರೀಮ್, ಚಾಕ್ಲೇಟ್ ಇವೆಲ್ಲ ಸಪ್ರೇಟ್. ಓಕೆ, ಜ್ಯೂಸ್ ತೊಗೊತೀರಾ, ಐಸ್ ಕ್ರೀಮು ತೊಗೊತೀರಾ, ಚಾಕ್ಲೇಟ್. ಬಟ್ ದೀಪಾವಳಿ ಆಫರ್ ಎಲ್ಲ ಒಂದೇ ಬಾಕ್ಸಲ್ಲಿ ಸಿಗುತ್ತೆ ನಿಮಗೆ. ಜ್ಯೂಸ್ ಸಿಗುತ್ತೆ, ಚಾಕ್ಲೇಟು ಸಿಗುತ್ತೆ, ಐಸ್ ಕ್ರೀಮು ಸಿಗುತ್ತೆ. ಇದು ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ನಂಗೆ ಇದೇ ಥರ ಬಂಡಲ್ ಬೇಕು ಅಂತ? ಇಲ್ಲ, ಇದು ಅವರೇ ಅಂಗಡಿಯವರು ಮಾಡಿರೋದು, ಆ ಪರ್ಪಸ್ಗೋಸ್ಕರ ಮಾಡಿರೋದು. ಸೊ ಇದರಲ್ಲಿ ಯಾವುದ್ರ ಮೇಲೆ ಹೈಯೆಸ್ಟ್ ರೇಟ್ ಆಫ್ ಟ್ಯಾಕ್ಸ್ ರೇಟ್ ಇರುತ್ತೆ? ಫಾರ್ ಎಕ್ಸಾಂಪಲ್, ಇದು 5%, ಇದೊಂದು 10%, ಇದೊಂದು 2%. ಸೊ ಇಲ್ಲಿ ಪ್ರಿನ್ಸಿಪಲ್ ಸಪ್ಲೈ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೆ ಯಾವುದ್ರ ಮೇಲೆ ಹೈಯೆಸ್ಟ್ ರೇಟ್ ಆಫ್ ಟ್ಯಾಕ್ಸ್ ಇರುತ್ತೆ ಅದನ್ನು ಅಷ್ಟು ಟ್ಯಾಕ್ಸ್ ಹಾಕ್ತೀವಿ ಅದರ ಪೂರ್ತಿ ಅಮೌಂಟ್ ಮೇಲೆ. ಇವಾಗ ಇಲ್ಲಿ ಆದರೆ ಪ್ರಿನ್ಸಿಪಲ್ ಸಪ್ಲೈ ಗೊತ್ತು. ಪ್ರಿನ್ಸಿಪಲ್ ಸಪ್ಲೈ ಅಂದರೆ ಮೇನ್ ವಸ್ತು. ಇಲ್ಲಿ ಟಿ ವಿ, ಸೆಕೆಂಡ್ ಕೇಸಲ್ಲಿ ಲ್ಯಾಪ್ಟಾಪ್, ಮೂರನೇದರಲ್ಲಿ ಹೋಟೆಲ್ ಅಕಾಮಡೇಷನ್. ಸೊ ಅದ್ರದ್ದು ಏನು ಪರ್ಸೆಂಟೇಜ್ ರೇಟ್ ಇರುತ್ತೆ ಅದರ ಪ್ರಕಾರ ಹಾಕ್ತೀವಿ. ಇವಾಗ ನೆಕ್ಸ್ಟು ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ನೋಡೋಣ, ಜೊತೆಗೆ ಪ್ಲೇಸ್ ಆಫ್ ಸಪ್ಲೈ ಆಫ್ ಸರ್ವಿಸು ನೋಡೋಣ. ಓಕೆ, ಸಪ್ಲೈ ಇನ್ವಾಲ್ವಿಂಗ್ ಮೂಮೆಂಟ್ ಆಫ್ ಗೂಡ್ಸ್. ಯಾವಾಗ ಸಪ್ಲೈಯಲ್ಲಿ ಮೂಮೆಂಟ್ ಆಫ್ ಗೂಡ್ಸ್ ಇರುತ್ತೆ ಆವಾಗ ಏನು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ ಅಂದರೆ ಲೊಕೇಶನ್ ಆಫ್ ದ ಗೂಡ್ಸ್ ಡಿಲಿವರ್ಡ್ ಟು ರೆಸಿಪೆಂಟ್. ಯಾವಾಗ ಗೂಡ್ಸ್ನ ರೆಸಿಪೆಂಟಿಗೆ ಡೆಲಿವರಿ ಮಾಡಿದ್ದೀವಿ, ಯಾವ ಲೊಕೇಶನಲ್ಲಿ ತೊಗೊಂಡಿದ್ದಾನೆ ಅದನ್ನು ಪ್ಲೇಸ್ ಆಫ್ ಸಪ್ಲೈ ಅಂತ ಕರಿತೀವಿ. ಸಪ್ಲೈ ನಾಟ್ ಇನ್ವಾಲ್ವಿಂಗ್ ಮೂಮೆಂಟ್ ಆಫ್ ಗೂಡ್ಸ್ ಇಮ್ಮೂವಬಲ್. ಆವಾಗ ಲೊಕೇಶನ್ ಆಫ್ ದ ಗೂಡ್ಸ್ ಅಟ್ ದ ಟೈಮ್ ಆಫ್ ಡೆಲಿವರಿ ಟು ದ ರೆಸಿಪೆಂಟ್. ಅಲ್ಲಿ ಫಸ್ಟ್ ಮಂತಲ್ಲಿ ಏನಾಗಿತ್ತು, ಮೂಮೆಂಟ್ ಇತ್ತು ಗೂಡ್ಸು, ಯಾವಾಗ ಅವ್ನಿಗೆ ಹೋಗಿ ತಲುಪುತ್ತೆ ಆವಾಗ ಪ್ಲೇಸ್ ಆಫ್ ಸಪ್ಲೈ ಆಗ್ತಾಯಿತ್ತು. ಇಲ್ಲಿ ನಾಟ್ ಇನ್ವಾಲ್ವಿಂಗ್ ಮೂಮೆಂಟ್ ಆಫ್ ಗೂಡ್ಸ್ ಅಂದರೆ ಆನ್ ದ ಸ್ಪಾಟ್ ಕೊಡ್ತಾ ಇರೋದು. ಆನ್ ದ ಸ್ಪಾಟ್ ಎಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಗೂಡ್ಸ್ ಆರ್ ಅಸೆಂಬಲ್ಡ್ ಆರ್ ಇನ್ಸ್ಟಾಲ್ಡ್ ಅಟ್ ಅ ಸೈಟ್. ಪ್ಲೇಸ್ ಆಫ್ ಇನ್ಸ್ಟಾಲೇಷನ್ ಆರ್ ಅಸೆಂಬ್ಲಿ ಅಂದರೆ ಇವಾಗ ಒಂದು ಮಿಷಿನ್ ತೊಗೊಂಡ್ರೆ, ಮಷಿನ್ ತೊಗೊಂಡಿದ್ದು ಕರ್ನಾಟಕದಲ್ಲಿ, ಇನ್ಸ್ಟಾಲೇಷನ್ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಸೊ ವೇರ್ ಇನ್ಸ್ಟಾಲ್ಡ್, ಎಲ್ಲಿ ಇನ್ಸ್ಟಾಲೇಷನ್ ನಡೀತು? ಮಹಾರಾಷ್ಟ್ರ. ಸೊ ಅದು ಪ್ಲೇಸ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಆಗುತ್ತೆ. ಮತ್ತು ಸಪ್ಲೈ ಆನ್ ಬೋರ್ಡ್ ಯಾವ ಥರಪ್ಪ ಇದು ಅಂದರೆ, ಇವಾಗ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತೀರ, ನೀವು ಬ್ಯಾಂಗ್ಳೂರ್ ಟು ಡೆಲ್ಲಿ ಫ್ಲೈ ಮಾಡ್ತಾಯಿದ್ದೀರಾ. ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಸಮ್ ಸ್ನ್ಯಾಕ್ಸ್ ಏನಾದ್ರು ತೊಗೊತೀರಾ. ಸೊ ಅದನ್ನು ಪರ್ಚೇಸ್ ಮಾಡಿದ್ದು ಬ್ಯಾಂಗ್ಳೂರ್ ಏರ್ಪೋರ್ಟ್. ನಿಮ್ಮದು ಟಿಕೆಟ್ ಬುಕ್ ಆಗಿರೋ ಡೆಲ್ಲಿಯಲ್ಲಿ. ಸೊ ಇವಾಗ ಅದು ಪ್ಲೇಸ್ ಆಫ್ ಸಪ್ಲೈ ಎಲ್ಲಾಗುತ್ತೆ? ಬ್ಯಾಂಗ್ಳೂರ್ ಆಗುತ್ತೆ. ಆನ್ ಬೋರ್ಡ್ ಎಲ್ಲಿಂದ ನೀವು ಹೋಗ್ತಾ ಇದ್ದೀರಾ. ಇನ್ ಕೇಸ್ ಆಫ್ ಇಂಪೋರ್ಟ್ಸ್, ಲೊಕೇಶನ್ ಆಫ್ ಇಂಪೋರ್ಟರ್. ಇಂಪೋರ್ಟ್ ಮಾಡಿದಾಗ ಏನಾಗುತ್ತೆ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಅಮೇರಿಕಾಯಿಂದ ಯಾವ್ದಾರ ಒಂದು ಐಟಮ್ನ ತರಿಸ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ. ಫಾರ್ ಎಕ್ಸಾಂಪಲ್ ಕಾರ್ನ ತರಿಸ್ತಾ ಇದ್ದೀನಿ, ಅದು ಇಂಪೋರ್ಟ್ ಆಗುತ್ತೆ. ಇಂಪೋರ್ಟ್ ಮಾಡಬೇಕಾದ್ರೆ ನಾನು ಇರೋದು ಬ್ಯಾಂಗ್ಳೂರಲ್ಲಿ. ಸೊ
ಲೊಕೇಶನ್ ಆಫ್ ಎಸ್ ಪ್ಲೇಸ್ ಆಫ್ ಸಪ್ಲೈ ಎಲ್ಲಿ ಆಗುತ್ತೆ, ಆವಾಗ ಬ್ಯಾಂಗ್ಳೂರ್ ಅಂತ ಬರುತ್ತೆ. ಇಂಪೋರ್ಟ್ ಅಂದರೆ IGST ಬೀಳುತ್ತೆ ನಮಗೆ. ಇನ್ ಕೇಸ್ ಆಫ್ ಎಕ್ಸ್ಪೋರ್ಟ್ಸ್ ಅಬ್ರಾಡ್ ಆಗುತ್ತೆ. ಸೊ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ನಾನಿವಾಗ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀನಿ ಬೇರೆ ಏನಾರ, ಆವಾಗ ಅಬ್ರಾಡೇ ಏನಾಗುತ್ತೆ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಆದರೆ ಇಲ್ಲಿ GST ಬೀಳಲ್ಲ ಎಕ್ಸ್ಪೋರ್ಟ್ಗೆ. ಓಕೆ, ನೆಕ್ಸ್ಟು ಪ್ಲೇಸ್ ಆಫ್ ಸಪ್ಲೈ ಆಫ್ ಸರ್ವಿಸ್ ನೋಡೋಣ. ರಿಜಿಸ್ಟರ್ಡ್ ಪರ್ಸನ್ ಆಗಿದ್ರೆ ಅವನು ಲೊಕೇಶನ್ ಆಫ್ ಎ ರಿಜಿಸ್ಟರ್ಡ್ ರೆಸಿಪೆಂಟ್ ಎಲ್ಲಿರ್ತಾನೆ ಆ ಲೊಕೇಶನ್ನು. ಅಕಸ್ಮಾತ್ ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿದ್ದ ಅಂದರೆ ಅವನು ಇಫ್ ಅಡ್ರೆಸ್ ಆನ್ ರೆಕಾರ್ಡ್ ಪ್ರೊವೈಡೆಡ್ ಸೇಮ್ ಅಡ್ರೆಸ್. ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿದ್ದರೆ ಅವನದು ಒಂದು ಅಡ್ರೆಸ್ ಇರುತ್ತೆ, ರೆಕಾರ್ಡಲ್ಲಿ ಅಡ್ರೆಸ್ ಇದ್ದರೆ ಅದ್ರ ಪ್ರಕಾರ ತೊಗೊತೀವಿ. ಅನ್ರಿಜಿಸ್ಟರ್ಡ್ ಪರ್ಸನ್ ಆ್ಯಂಡ್ ಅಡ್ರೆಸ್ ಇಸ್ ನಾಟ್ ಅವೈಲೇಬಲ್. ಅನ್ರಿಜಿಸ್ಟರ್ಡ್ ಜೊತೆಗೆ ಅಡ್ರೆಸ್ಸು ಇಲ್ಲ, ಆವಾಗ ಸಪ್ಲೈಯರ್ ಇಲ್ಲಿಂದ ಸಪ್ಲೈ ಮಾಡಿರ್ತಾನೆ ಆ ಪ್ಲೇಸ್ನ ತೊಗೊತೀವಿ ನಾವು. ಟೈಮ್ ಆಫ್ ಸಪ್ಲೈಯಲ್ಲಿ ಫಾರ್ವರ್ಡ್ ಚಾರ್ಜು ಮತ್ತು ರಿವರ್ಸ್ ಚಾರ್ಜ್ ಅಂತ ಇದೆ. ನಿಮ್ಗೆ ಆಲ್ಮೋಸ್ಟ್ ಆಲ್ ಫಾರ್ವರ್ಡ್ ಚಾರ್ಜ್ ಜಾಸ್ತಿ ಕೇಳಿರ್ತಾರೆ. ಸೊ ಗೂಡ್ಸಲ್ಲಿ ಫಾರ್ವರ್ಡ್ ಚಾರ್ಜ್ ಬಂದಾಗ ಯಾವ್ದನ್ನ ಟೈಮ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡಬೇಕು, ಸರ್ವಿಸಲ್ಲಿ ಯಾವ ಥರ ಕನ್ಸಿಡರ್ ಮಾಡಬೇಕು ನೋಡೋಣ. FCM ಅಂದರೆ ಫಾರ್ವರ್ಡ್ ಚಾರ್ಜ್ ನಾರ್ಮಲ್. ಟೈಮ್ ಆಫ್ ಸಪ್ಲೈ ಏನಾಗುತ್ತೆ, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಆರ್ ಲಾಸ್ಟ್ ಡೇಟ್ ಟು ಇಶ್ಯೂ ಇನ್ವಾಯ್ಸ್ ಆರ್ ರಿಸೀವ್ಸ್ ದ ಪೇಮೆಂಟ್. ಫಸ್ಟ್ ಮೇನ್ ಕಂಪ್ಯಾರಿಸನ್ನು ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸು ಮತ್ತು ಪೇಮೆಂಟ್ ಯಾವಾಗ ಮಾಡಿದ್ದಾನೆ ಸಪ್ಲೈಯರು ಅವೆರಡನ್ನ ಕಂಪ್ಯಾರಿಸನ್ ಮಾಡಬೇಕು. ಆದರೆ ಮೇಲ್ಗಡೆ ಇದರಲ್ಲಿ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸಲ್ಲಿ ಲಾಸ್ಟ್ ಡೇಟು ಅಂತ ಇದೆ. ಲಾಸ್ಟ್ ಡೇಟ್ ಏನಾಗುತ್ತೆ, ಲಾಸ್ಟ್ ಡೇಟಲ್ಲಿ 2 ಕಂಡೀಷನ್ ಇರುತ್ತೆ. ಏನು, ಅಕಸ್ಮಾತ್ ಮೂಮೆಂಟ್ ಆಫ್ ಗೂಡ್ಸ್ ಇತ್ತು. ಫಾರ್ ಎಕ್ಸಾಂಪಲ್, ನೀವು ಡೆಲ್ಲಿಲಿ ಬ್ಯಾಂಗ್ಳೂರಿಂದ ಅಮೆಝಾನಿಂದ ಆರ್ಡರ್ ಮಾಡ್ತೀರಾ. ಓಕೆನಾ, ನೀವು ಅಮೆಝಾನಿಂದ ಆರ್ಡರ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟ್ ಡೆಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ ಆಲ್ ಒಂದು 3 to 4 days ಫಾರ್ ಎಕ್ಸಾಂಪಲ್. ಸೊ ನಿಮಗೆ ಮೊಬೈಲ್ ಆರ್ಡರ್ ಮಾಡಿದ್ದೀರಾ, 3 to 4 days ಬರಬೇಕು. ನಿಮ್ಗೆ ಇನ್ವಾಯ್ಸ್ ಎಷ್ಟು ದಿವಸದಲ್ಲಿ ಬರಬೇಕಾಗುತ್ತೆ, ಅದೇ 3 to 4 days ನಿಮ್ಮ ಬಾಕ್ಸ್ ಜೊತೆ ನಿಮಗೆ ಇನ್ವಾಯ್ಸ್ ಬೇಕು. ಸೊ ಮೂಮೆಂಟ್ ಆಫ್ ಗೂಡ್ಸ್ ಇದ್ದಾಗ ಡೆಲಿವರಿ ಆಗೋಕ್ಕಿಂತ ಮುಂಚೆ ಇನ್ವಾಯ್ಸ್ ಬೇಕು ಒಂದು. ಮತ್ತು ಇವಾಗ ನೀವೇ ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀರಾ, ಇಲ್ಲ ನೀವು ಬ್ಯಾಂಗ್ಳೂರಲ್ಲೇ ಇದ್ದೀರಾ, ಶಾಪ್ಗೆ ಹೋಗ್ತೀರಾ, ಮೊಬೈಲ್ ಪರ್ಚೇಸ್ ಮಾಡ್ತೀರಾ, ಇನ್ವಾಯ್ಸು ನಾನು 1 ವಾರ ಬಿಟ್ಟು ಕೊಡ್ತೀನಿ ಅಂತ ತಗೊತೀರಾ, ಇಲ್ಲ ಅಂದರೆ ಬಿಲ್. ಅವಾಗ ಏನು ಮಾಡ್ತೀರಾ, ಅವ್ರು ಅಲ್ಲೇ ಬಿಲ್ ಕೊಡ್ತಾರೆ ನಿಮಗೆ. ಸೊ ಮೂಮೆಂಟ್ ಇಲ್ಲ ಅಂದಾಗ ಲಾಸ್ಟ್ ಡೇಟ್ ಏನಾಗುತ್ತೆ ಅವಾಗ ಅಟ್ ಎ ಟೈಮ್. ಓಕೆ, ಇದು ಲಾಸ್ಟ್ ಡೇಟ್ ಅಂದರೆ. ಸೊ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಮತ್ತು ಪೇಮೆಂಟ್ ಯಾವಾಗ ರಿಸೀವ್ ಆಯಿತು ಕಂಪ್ಯಾರಿಸನ್ ಮಾಡಬೇಕಾಗುತ್ತೆ. ಅದೇ ಸರ್ವಿಸಿಗೆ ಬಂದರೆ ಟೈಮ್ ಆಫ್ ಸಪ್ಲೈ ಇವೆರಡರಲ್ಲಿ ಯಾವುದು ಅರ್ಲಿಯೆಸ್ಟ್. ಇನ್ವಾಯ್ಸ್ನ 30 days ಸರ್ವಿಸ್ ಕೊಟ್ಟು 30 ದಿವಸದಲ್ಲಿ ಇನ್ವಾಯ್ಸ್ ಇಶ್ಯೂ ಮಾಡಿದರೆ ಇಶ್ಯೂ ಡೇಟು ಮತ್ತು ಪೇಮೆಂಟ್ ಡೇಟ್ನ ಕಂಪ್ಯಾರಿಸನ್ ಮಾಡ್ತೀವಿ. ಸರ್ವಿಸ್ನ 1/1/2025 ಕೊಟ್ಟಿದ್ದೀರಾ. ಓಕೆ, ಇಶ್ಯೂ ಇನ್ವಾಯ್ಸ್ ಎಷ್ಟು 30 days ಒಳಗಡೆ ಆಗಬೇಕು ಅಂದರೆ ಲೆಕ್ಕ 1/2/2025 ಆಗಬೇಕಿತ್ತು. ಅಷ್ಟರಲ್ಲಿ ಆದರೆ ಇಶ್ಯೂ ಡೇಟು ಮತ್ತು ಪೇಮೆಂಟ್ ಡೇಟ್ ಒಳಗಡೆ ಕಂಪ್ಯಾರಿಸನ್ ಮಾಡ್ತೀರಾ. ಅಕಸ್ಮಾತ್ ಇವಾಗ ಏನು ಮಾಡ್ದ, ಅವನೇನು ಇಶ್ಯೂ ಮಾಡಿದ್ದ ಡೇಟ್ನ, ಓಕೆ, ಇವಾಗ ಸರ್ವಿಸ್ ಕೊಟ್ಟಿದ್ದೇವಾಗ ಅಂದರೆ 1/1/2025, ಲಾಸ್ಟ್ ಡೇಟ್ ಏನಿತ್ತು 1/2/2025 ಇತ್ತು. ಸೊ ಅವನು ಇನ್ವಾಯ್ಸ್ನ ಇಶ್ಯೂ ಮಾಡಿದ್ದೆ 1/3/25, 2 ತಿಂಗಳಾದಮೇಲೆ, ಆಲ್ಮೋಸ್ಟ್ ಆಲ್ 60 days ಆದಮೇಲೆ. ಸೊ ಇನ್ವಾಯ್ಸ್ ಡೇಟು 30 days ಆದಮೇಲೆ ಆಗಿದೆ. ಸೊ ಅವಾಗ ನಿಮ್ಮ ಕಂಪ್ಯಾರಿಸನ್ ಏನಾಗಿರುತ್ತೆ, ಸರ್ವೀಸು ಕೊಟ್ಟಿರೋ ದಿವಸ ಮತ್ತು ಪೇಮೆಂಟ್ ಡೇ ಎರಡನ್ನೂ ಕಂಪ್ಯಾರಿಸನ್ ಮಾಡ್ತೀರಾ. ಓಕೆ, RCM ರಿವರ್ಸ್ ಚಾರ್ಜಲ್ಲಿ ಬಂದರೆ, ರಿವರ್ಸ್ ಚಾರ್ಜಲ್ಲಿ ಇದುವರೆಗೂ ಅಷ್ಟು ಕ್ವಶನ್ಸ್ಗಳು ಕೇಳಿಲ್ಲ, ಆದರೆ ಇದನ್ನು ನೋಡ್ಕೊಂಡ್ರೆ ಟೈಮ್ ಆಫ್ ಸಪ್ಲೈ ಏನೇನಾಗುತ್ತೆ, ಡೇಟ್ ಆಫ್ ರಿಸಿಪ್ಟ್ ಆಫ್ ಗೂಡ್ಸ್ ಆರ್ ಡೇಟ್ ಆಫ್ ಪೇಮೆಂಟ್ ಎಂಟರ್ಡ್ ಆರ್ ಪೇಮೆಂಟ್ ಡೆಬಿಟೆಡ್ ಇನ್ ದ ಬ್ಯಾಂಕ್, ಇವೆರಡರಲ್ಲಿ ಯಾವ್ದು ಬೇಗ ಇದೆ. ಮತ್ತು ಡೇಟ್ ಇಮಿಡಿಯೇಟ್ಲಿ ಫಾಲೋಯಿಂಗ್ 30 days. ಮಾಮೂಲಿ ಹಿಂಗೆ ಗುಡ್ಸ್ ಅಪ್ಲೈ ಮಾಡಾದ್ಮೇಲೆ ಇನ್ವಾಯ್ಸ್ ಇಶ್ಯೂ ಮಾಡೋಕ್ಕೆ 30 days ಇತ್ತು, ಅದೇ ರೀತಿ ಇಲ್ಲೂ 30 days. ಈ ಕಡೆ ಸರ್ವಿಸಿಗೆ ಬಂದರೆ ಡೇಟ್ ಆಫ್ ಪೇಮೆಂಟ್ ಆರ್ ಡೇಟ್ ಆಫ್ ಪೇಮೆಂಟ್ ಡೆಬಿಟೆಡ್ ಇನ್ ದ ಬ್ಯಾಂಕ್, ಪೇಮೆಂಟ್ ಯಾವಾಗ ಡೆಬಿಟ್ ಆಯಿತು ಬ್ಯಾಂಕಲ್ಲಿ. ಮತ್ತು 61st day ಫ್ರಮ್ ದ ಇಶ್ಯೂ ಆಫ್ ಇನ್ವಾಯ್ಸ್ ಇಶ್ಯೂ ಮಾಡಿ 61 ದಿವಸದಲ್ಲಿ ಎರಡರಲ್ಲಿ ಯಾವ್ದು ಬೇಗ ಇರುತ್ತೆ ಅದನ್ನು ತಗೋಬೇಕಾಗುತ್ತೆ.
ಓಕೆ, ಇನ್ ಕೇಸ್ ಆಫ್ ಸಪ್ಲೈ ಆಫ್ ವೌಚರ್ಸ್ ಏನಾರ ಕೇಳಿದ್ರೆ ನಿಮ್ಮನ್ನು ಸಪ್ಲೈ ಐಡೆಂಟಿಫೈಯಬಲ್, ಡೇಟ್ ಆಫ್ ಇಶ್ಯೂ ಆಗುತ್ತೆ. ಐಡೆಂಟಿಫೈಯಬಲ್ ಯಾವ ಥರ, ಇವಾಗೆಲ್ಲ ಹೋಗ್ತೀರಾ ಒಂದು ವೋಚರ್ ಸಿಗುತ್ತೆ, ಹೇಳ್ತಾರೆ ಇದನ್ನು ಮೂವಿ ಟಿಕೆಟಿಂಗ್ ಮಾತ್ರ ಬಳಸ್ಕೋಬೋದು, ಐಡೆಂಟಿಫೈಯಬಲ್. ಇನ್ನೊಂದು ಕಡೆ ಹೋಗ್ತೀರಾ ವೋಚರ್ ಸಿಗುತ್ತೆ ನಿಮಗೆ, ಆದರೆ ನೀವು ಏನಕ್ಕೆ ಬೇಕಾದ್ರೆ ಬಳಸ್ಕೋಬೋದು, ಇಲ್ಲಿ ನಾನ್ ಐಡೆಂಟಿಫೈಯಬಲ್. ಆವಾಗ ಯಾವಾಗ ರಿಡಿಮ್ಷನ್ ಮಾಡ್ತೀರಾ ಆವಾಗ ಟೈಮ್ ಆಫ್ ಸಪ್ಲೈ ಆಗುತ್ತೆ. ಓಕೆ, ಇವಾಗ ಕ್ವಶನ್ಸ್ ನೋಡ್ತಾ ಹೋಗೋಣ. ಇವಾಗ ಕ್ವಶನ್ ಓದ್ತಾರ, ನಿಮ್ಗೆ ಎಕ್ಸಾಮಲ್ಲಿ ಆಲ್ಮೋಸ್ಟ್ ಆಲ್ 5 ಮಾರ್ಕ್ಸ್ ಕೇಳ್ತಾರೆ ಟೈಮ್ ಆಫ್ ಸಪ್ಲೈ ಮೇಲೆ, ಇಲ್ಲ ಪ್ಲೇಸ್ ಆಫ್ ಸಪ್ಲೈ ಮೇಲೆ 5 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಯಾವಾಗಲೂ. ಇವಾಗ ಟೈಮ್ ಆಫ್ ಸಪ್ಲೈದು ಕ್ವಶನ್ಸ್ ನೋಡೋಣ. ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಇಂಡಿಪೆಂಡೆಂಟ್ ಕೇಸಸ್ in accordance with the provisions of Section 12 of CGST Act 2017 in case supply involves movement of goods. ಕ್ವಶನ್ನು ಕೊಟ್ಟಿದ್ದಾರೆ. ಫಾರ್ಮ್ಯಾಟ್ ಏನಾಗಿರಬೇಕು, ಸೀರಿಯಲ್ ನಂಬರ್, ಟೈಮ್ ಆಫ್ ಸಪ್ಲೈ, ರೀಸನ್, ಏನಕ್ಕೆ ಅದನ್ನು ಕರಿತಾ ಇದ್ದೀವಿ ಅನ್ನೋದು. ಫಸ್ಟ್ ಮಾಮೂಲಿ ಆ್ಯಸ್ ಯೂಶುವಲ್ ಸೀರಿಯಲ್ ನಂಬರ್ 1. ಇಲ್ಲಿ ಡೇಟ್ ಆಫ್ ಇನ್ವಾಯ್ಸ್ ಕೊಟ್ಟಿದ್ದಾರೆ, ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲೇಬಲ್ ಟು ರಿಸಿಪೆಂಟ್, ಡೇಟ್ ಆಫ್ ರಿಸಿಪೆಂಟ್ ಆಫ್ ಪೇಮೆಂಟ್. ಓಕೆ, ಕಂಡೀಷನ್ ಫಾರ್ವರ್ಡ್ ಚಾರ್ಜಲ್ಲಿ ಹೇಳಿದೆ, ವಿಚ್ ಎವರ್ ಇಸ್ ಹರ್ಲಿ ಅಂತ ಅಂದಿದ್ದೆ. ಓಕೆ, ಇಲ್ಲಿ ಇಶ್ಯೂಯೆನ್ಸ್ ಆಫ್ ಇನ್ವಾಯ್ಸ್ ಡೇಟು 2/10/23 ಇದೆ. ಗೂಡ್ಸ್ ಮೇಡ್ ಅವೈಲೇಬಲ್ ಟು ದ ರಿಸಿಪೆಂಟ್ 3/10/23 ಕೊಟ್ಟಿದ್ದಾರೆ. ಡೇಟ್ ಆಫ್ ರಿಸಿಪೆಂಟ್ ಆಫ್ ಪೇಮೆಂಟ್ 15/11/23. ಸೊ ಇದರಲ್ಲಿ ಅರ್ಲಿಯರ್ ಯಾವುದಿದೆ, 2/10/23. ಸೊ 2/10/23 ರೀಸನ್ ಬರೀಬೇಕು. ಏನಕ್ಕೆ ರೀಸನ್ನಪ್ಪ ಅಂತ ಹೇಳಬೇಕು. ಆವಾಗ ಟೈಮ್ ಆಫ್ ಸಪ್ಲೈ ಈಸ್ ಡೇಟ್ ಆಫ್ ಇಶ್ಯೂಯೆನ್ಸ್ ಆಫ್ ಇನ್ವಾಯ್ಸ್ ಅಂತ ಹೇಳಿದ್ರಿ. ಮತ್ತು ಬೇರೆ ಡೇಟ್ ಏನಕ್ಕೆ ಚೂಸ್ ಮಾಡಿಲ್ಲ, ಸಿನ್ಸ್ ಅಂತ ಹೇಳಿ is issued prior, ಅಂದರೆ ಮುಂಚೆ, ಎಲ್ಲದಕ್ಕಿಂತ ಮುಂಚೆ. ಒಂದು ಮಾತ್ರ ಬರಿತೀನಿ, ಮಿಕ್ಕಿದ್ದಕ್ಕೆ ಸೇಮ್ ರೀಸನ್ಸ್ ಥರ ಬರುತ್ತೆ, ಸ್ವಲ್ಪ ಚೇಂಜಸ್ ಆಗುತ್ತೆ ಅಷ್ಟೇ. ಪ್ರಯರ್ ಟು ಡೇಟ್ ವೆನ್, ಮೇಲ್ಗಡೆ ಏನೇನಿದೆ, ಗೂಡ್ಸ್ ಮೇಡ್ ಅವೈಲೇಬಲ್ಲು, ಆಮೇಲೆ ಇನ್ನೊಂದು ಡೇಟ್ ಆಫ್ ರಿಸಿಪೆಂಟ್ ಪೇಮೆಂಟ್. ಇಷ್ಟು ನೀವು ರೀಸನ್ ಬರೀಬೇಕಾಗುತ್ತೆ ರೀಸನ್ ಕಾಲಮಲ್ಲಿ, ಮತ್ತು ಟೈಮ್ ಆಫ್ ಸಪ್ಲೈಯಲ್ಲಿ ಬರೀಬೇಕಾಗುತ್ತೆ. ಇವಾಗ ಸೆಕೆಂಡ್ ಡೇಟ್ ನೋಡೋಣ, ಅದೇ ಥರ 4/11/23, 1/10/23, 25/11/23. ಅರ್ಲಿಯೆಸ್ಟ್ ಆಫ್ ದ ಫಾಲೋಯಿಂಗ್ 1/10/23. ಸೊ ರೀಸನ್ ಸೇಮ್, ಟೈಮ್ ಆಫ್ ಸಪ್ಲೈ ಏನಕ್ಕೆ ಚೂಸ್ ಮಾಡಿದ್ರಿ, ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲೇಬಲ್ ಟು ದ ರೆಸಿಪೆಂಟ್, ಅದನ್ನು ಟೈಮ್ ಆಫ್ ಸಪ್ಲೈ ಅಂತ ಕರಿತೀವಿ. ಏನಕ್ಕೆ, ಡೇಟ್ ಆಫ್ ಇನ್ವಾಯ್ಸು ಮತ್ತು ಡೇಟ್ ಆಫ್ ರಿಸಿಪೆಂಟ್ ಆಫ್ ಪೇಮೆಂಟ್ಗಿಂತ ಮುಂಚೆ ಇದೆ. ಸೊ ಇಲ್ಲಿ ನೀವು ಬರೀಬೇಕಾಗುತ್ತೆ. ಥರ್ಡ್ ಮಂತಲ್ಲಿ 4/11/23 ಮತ್ತು 6/11/23, 1/10/23. ಇವಾಗ ಇಲ್ಲಿ ನೋಡಿದ್ರೆ ಡೇಟ್ ಆಫ್ ರಿಸಿಪೆಂಟ್ ಆಫ್ ಪೇಮೆಂಟು 1/10/23, ಇದು ಅಲ್ಲಿ ಇದೆ. ಸೊ ಡೇಟ್ ವಿಲ್ ಬಿ 1/10/23. ಇಲ್ಲಿ ಟೈಮ್ ಆಫ್ ಸಪ್ಲೈ ಏನಕ್ಕೆ, ಟೈಮ್ ಆಫ್ ಸಪ್ಲೈ ಆಫ್ ಡೇಟ್ ಆಫ್ ರಿಸಿಪೆಂಟ್ ಆಫ್ ಪೇಮೆಂಟ್ ಸಿನ್ಸ್ ಇನ್ವಾಯ್ಸ್ ಇಸ್ ಇಶ್ಯೂಡ್ ಆಫ್ಟರ್ ದ ಡೇಟ್ ಆಫ್ ರಿಸಿಪೆಂಟ್ ಆಫ್ ಪೇಮೆಂಟ್. ಪೇಮೆಂಟ್ ಆದಮೇಲೆ ಇನ್ವಾಯ್ಸ್ನ ಇಶ್ಯೂ ಮಾಡಿದ್ದಾರೆ. ಸೊ ಡೇಟ್ ಆಫ್ ರಿಸಿಪೆಂಟ್ ಆಫ್ ಪೇಮೆಂಟ್ ಇಸ್ ಅರ್ಲಿಯರ್ ಅಂತ ಇಲ್ಲಿ ತೊಗೊತೀವಿ. ನೆಕ್ಸ್ಟ್ ಇನ್ನೊಂದು ಡೇಟ್ ಇದೆ, 1/7/23, 4/7/23 ಮತ್ತು 25/8/23. ಈ ಡೇಟಲ್ಲಿ ಯಾವುದು ಅಂತ ಕಂಪ್ಯಾರಿಸನ್ ಮಾಡೋಣ. 1/7/23, 4/7/23, 25/8/23 ಯಾವ್ದು ಬೇಗ ಇದೆ, 1/7/23. ಡೇಟ್ ಆಫ್ ಇನ್ವಾಯ್ಸ್, ಟೈಮ್ ಆಫ್ ಸಪ್ಲೈ ಬಂದುಬಿಟ್ಟು ಡೇಟ್ ಆಫ್ ಇನ್ವಾಯ್ಸ್, ಯಾಕೆ ಪ್ರಯರ್ ಟು ಡೇಟ್ ವೆನ್ ಗೂಡ್ಸ್ ಮೇಡ್ ಅವೈಲೇಬಲ್ ಮತ್ತು ಡೇಟ್ ಆಫ್ ರಿಸಿಪೆಂಟ್ ಆಫ್ ಪೇಮೆಂಟ್ ಅಂತ ಬರೀತೀರಾ. ಓಕೆ, ಇದು 5 ಮಾರ್ಕ್ಸ್ ಕ್ವಶನು.
ಥರ ಬರಬೇಕಾಗುತ್ತೆ. ಇನ್ನೊಂದು ಸಪ್ಲೈ ಆಫ್ ಸರ್ವಿಸ್ ಇದೆ. ಸರ್ವಿಸ್ ಬಂದಾಗ ಯಾವ ಥರ ಬರುತ್ತೆ ನೋಡೋಣ. ಇವಾಗ ಡೇಟ್ಸ್ ಕೊಟ್ಟಿದ್ದಾರೆ 10/11/23, 30/11/23, 15/12/23. ಸರ್ವಿಸಲ್ಲಿ ಹೇಳಿದ್ದೆ ಕಂಡೀಷನ್ ಏನೇನಂತ. ಏನು ಸರ್ವಿಸ್ ಆದಮೇಲೆ 30 days ಒಳಗಡೆ ಇನ್ವಾಯ್ಸ್ ಇಶ್ಯೂ ಮಾಡಿರಬೇಕು. ಇಶ್ಯೂ ಮಾಡಿದರೆ ಒಂದು ಡೇಟ್ ತೊಗೊಬೇಕಾಗುತ್ತೆ, ಇಶ್ಯೂ ಮಾಡಿಲ್ಲ ಅಂದರೆ ಇನ್ನೊಂದು ಡೇಟ್ ತೊಗೋಬೇಕಾಗುತ್ತೆ. ಫಸ್ಟ್ ಇವಾಗ ನೋಡೋಣ. ಸರ್ವಿಸ್ ಕೊಟ್ಟಿರೋ 10/11/23. ಸೊ ಅವ್ನು ಇಶ್ಯೂ ಮಾಡಿರೋದು ಯಾವಾಗ 13/11/23 ಅದೇ ತಿಂಗಳಲ್ಲಿ ಮಾಡಿದ್ದಾನೆ. ಸೊ ಬೇಗ ಮಾಡಿದ್ದಾನೆ. ಸೊ ಅವಾಗ 13/11/23 ಮತ್ತು ಇನ್ಯಾವ್ದು ಕಂಪ್ಯಾರಿಸನ್ ಮಾಡ್ತೀರಾ 15/12/23ನ ಕಂಪ್ಯಾರಿಸನ್ ಮಾಡ್ತೀರಾ. ಇವಾಗ ಇದರಲ್ಲಿ ಯಾವ್ದು ಬೇಗ ಇದೆ ಅದನ್ನು ಬರೀತೀರಾ. ಫಸ್ಟ್ ಕೇಸಲ್ಲಿ 30/11/23. ಓಕೆ, ಸೆಕೆಂಡ್ ಕೇಸಲ್ಲಿ ನೋಡೋಣ ಅದೇ ಥರ 10/11/23 ಮತ್ತು ಇನ್ವಾಯ್ಸ್ ಇವಾಗ 13/11/23 ಇನ್ವಾಯ್ಸ್ ಇಶ್ಯೂ ಮಾಡಿದ್ದಾರೆ. ಪೇಮೆಂಟು 16/11/23 ಇನ್ವಾಯ್ಸ್ ಇಶ್ಯೂ ಮಾಡೋಕ್ಕಿಂತ ಮುಂಚೆನೇ ಪೇಮೆಂಟ್ ಆಗಿದೆ. ಸೊ ಇವೆರಡು ಕಂಪ್ಯಾರಿಸನ್ ಮಾಡಿದ್ರೆ 13/11, 16/11 ಯಾವ್ದು ಬೇಗ ಇದೆ 16/11 ಇದೆ. ಸೊ ಇಲ್ಲಿ 16/11/23. ನೆಕ್ಸ್ಟು ಮೂರನೇದರಲ್ಲಿ 10/11/23ಗೆ ಸರ್ವಿಸ್ ಕೊಟ್ಟಿರೋದು, ಇನ್ವಾಯ್ಸ್ ಇಶ್ಯೂ ಮಾಡಿರೋದು 13/11/23, ಪೇಮೆಂಟು 15/11/23. ಇವಾಗ ಡೇಟು ಯಾವ್ದು ಬೇಗ ಇದೆ ಡೇಟ್ ಆಫ್ ಪೇಮೆಂಟ್ ದಟ್ ಈಸ್ 15/11/23 4th month. 10/11/23, 30/11/23, 6/11/23. ಇನ್ವಾಯ್ಸ್ ಇಲ್ಲೂ ಬೇಗ ಇದೆ 30/11/23. ಇಲ್ಲಿ 6/11/23ಗೆ ಪೇಮೆಂಟ್ ರಿಸೀವ್ ಮಾಡಿದ್ದಾರೆ. ಇನ್ ದ ಕೇಸ್ ಇವಾಗ ಇದೇ ಕ್ವಶನ್ನ ಸ್ವಲ್ಪ ಆಲ್ಟರ್ ಮಾಡ್ತೀನಿ, ನಿಮ್ಗೆ ಇನ್ನೊಂದು ರೀತಿ ಕೊಟ್ಟರೆ ಗೊತ್ತಾಗಬೇಕಾಗುತ್ತಲ್ಲ. ಸೊ ಇದನ್ನು 30/12 ಮಾಡ್ಕೊಳ್ಳೋಣ. ಓಕೆ, ಇವಾಗ ಏನು ಮಾಡ್ತೀರಾ ಕಂಪ್ಯಾರಿಸನ್. ಇವಾಗ ಏನು ನಡೆಯುತ್ತೆ ಇಲ್ಲಿ ಇನ್ವಾಯ್ಸು ಲೇಟಾಗಿದೆ. ಯಾವಾಗ ಆಗಬೇಕಿತ್ತು 10/12/23 ಅಷ್ಟರಲ್ಲಿ ಇನ್ವಾಯ್ಸ್ ಇಶ್ಯೂ ಮಾಡಬೇಕಿತ್ತು. ಅದರಲ್ಲಿ 30/12/23ಗೆ ಇಶ್ಯೂ ಆಗಿರೋದು. ಸೊ ಇವಾಗ ಡೇಟ್ ಕಂಪ್ಯಾರಿಸನ್ ಇದು ಮತ್ತು ಇದು ನಡೆಯಲ್ಲ. ಸರ್ವಿಸ್ ಮತ್ತು ಪೇಮೆಂಟ್ ಡೇಟು ಕಂಪ್ಯಾರಿಸನ್ ನಡೆಯುತ್ತೆ. ಸರ್ವಿಸ್ ಡೇಟು 10/11/23 ಇದೆ ಮತ್ತು ಪೇಮೆಂಟ್ ಡೇಟು 6/11/23 ಇದೆ. ಇವಾಗ ಇವೆರಡರಲ್ಲಿ ಯಾವುದರಲ್ಲಿ ಇದೆ ಆ ಡೇಟು ಇಲ್ಲಿ ಬರುತ್ತೆ 6/11/23. ಇವಾಗ ರೀಸನ್ಸ್ ಬರೆಯೋಣ. ಏನು ಫಸ್ಟ್ ಮಂತಲ್ಲಿ ಏನಕ್ಕೆ ಚೂಸ್ ಮಾಡಿದ್ವಿ, ರೀಸನ್ ಏನು 30/11/23 ಚೂಸ್ ಮಾಡೋಕ್ಕೆ. ಇನ್ವಾಯ್ಸು ಬೇಗ ಇಶ್ಯೂ ಮಾಡಿದ್ದಾರೆ. ನೀವು ಯಾವಾಗಲೂ ಅಷ್ಟೇ ರಿಜಿಸ್ಟ್ರೇಷನ್ ಬರೀಬೇಕಾದ್ರೆ ಈಸಿ ಮೆಥಡ್ ಏನು ತಿಳ್ಕೊಳ್ರಿ. ಫಸ್ಟು ಯಾವ ಡೇಟ್ನ ಚೂಸ್ ಮಾಡಿದ್ದೀರಾ ಅದನ್ನ ಏನಕ್ಕೆ ಚೂಸ್ ಮಾಡ್ಕೊಂಡಿದ್ದೀರಾ ಅಂತ ನೆಕ್ಸ್ಟ್ ಹೇಳಬೇಕು. ಫಸ್ಟು ಯಾವ ಡೇಟು ನಾನು ಹೇಳಿದ್ದೀನಿ ನೋಡಿರಿ. ಇವಾಗ ಇನ್ವಾಯ್ಸ್ ಡೇಟ್ನ ಚೂಸ್ ಮಾಡಿದ್ದೀನಿ. ಇನ್ವಾಯ್ಸ್ ಇಶ್ಯೂಡ್ ವಿತ್ ದ 30 days ಆ್ಯಂಡ್ ಬಿಫೋರ್ ದ ರಿಸಿಪೆಂಟ್ ಆಫ್ ಪೇಮೆಂಟ್ ಅಂತ ಹೇಳಿದ್ದೀನಿ. ಸೊ ಯಾವುದಕ್ಕೆ ಚೂಸ್ ಮಾಡಿದ್ದೀನಿ ಇನ್ವಾಯ್ಸ್ ಡೇಟ್ನ ನಾನು ಚೂಸ್ ಮಾಡಿದ್ದೀನಿ. ಏನಕ್ಕೆ ಚೂಸ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಲೈನಲ್ಲಿ ಹೇಳಿದ್ದೀನಿ. ಆ್ಯಂಡ್ ಬಿಫೋರ್ ದ ರಿಸಿಪೆಂಟ್ ಆಫ್ ಪೇಮೆಂಟ್. ಕಂಪ್ಯಾರಿಸನ್ 2 ಡೇಟ್ ಮಧ್ಯೆ ನಡೀತು. 2 ಡೇಟ್ ಮಧ್ಯೆ ನಡೆದಾಗ ಪೇಮೆಂಟ್ಗಿಂತ ಮುಂಚೆ ಇನ್ವಾಯ್ಸ್ ಇದೆ. ಸೊ ಅದಕ್ಕೆ ಅದನ್ನು ಡೇಟ್ ಚೂಸ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಇವಾಗ ಸೆಕೆಂಡ್ ಕೇಸಲ್ಲಿ ನೋಡಿದ್ರೂ ಏನು ಮಾಡಿದ್ವಿ 16/11/23ನ ಚೂಸ್ ಮಾಡಿದ್ದೀವಿ. ಏನಕ್ಕೆ ಇವಾಗ ನೋಡ್ರಿ ಇಲ್ಲಿ ಸೇಮ್ ಈ ಯಾವ ಡೇಟ್ನ ಕಂಪೇರ್ ಮಾಡಿದ್ದೀವಿ 2 ಡೇಟ್ನ ಕಂಪೇರ್ ಮಾಡಿ. ಇನ್ವಾಯ್ಸ್ ಇಶ್ಯೂಡ್ ವಿತಿನ್ 30 days ಬಟ್ ಪೇಮೆಂಟ್ received before invoice. ಇಲ್ಲಿ ಏನು ಫಸ್ಟ್ರಲ್ಲಿ ಏನು ಹೇಳಿದ್ವಿ 30 days ಆ್ಯಂಡ್ ಬಿಫೋರ್ ರಿಸಿಪೆಂಟ್ ಆಫ್ ಪೇಮೆಂಟ್. ಇನ್ವಾಯ್ಸ್ ಡೇಟು ಮುಂಚೆ ಇತ್ತು. ಇಲ್ಲಿ ಹೇಳ್ತಾ ಇದ್ದೀವಿ ಪೇಮೆಂಟೇ ಮುಂಚೆ ಇದೆ ಇನ್ವಾಯ್ಸ್ಗಿಂತ. ಸಿಂಪಲ್ ರೀಸನ್ಸ್. ಓಕೆ, ಇಲ್ಲಿ ಸೇಮ್ ಆಗುತ್ತೆ ಇದೇ ರೀತಿ. ಇಲ್ಲೂ ಅರ್ಥ ಆಗಿದೆ ಅನ್ಕೋತೀನಿ 5 marks.
ಇವಾಗ ಟೈಮ್ ಆಫ್ ಸಪ್ಲೈ ಆಯಿತು, ಪ್ಲೇಸ್ ಆಫ್ ಸಪ್ಲೈದು ಒಂದೆರಡು ಪ್ರಾಬ್ಲಮ್ ನೋಡೋಣ. ಓಕೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಸ್ಟೇಟ್ ದ ಪ್ಲೇಸ್ ಆಫ್ ಸಪ್ಲೈ ಇನ್ ಈಚ್ ಕೇಸ್. ಓಕೆ, ಫಸ್ಟ್ ಒಂದು ಮಿಸ್ಟರ್ ರಾಜ್ ಆಫ್ ಎ ಮುಂಬೈ, ಮಹಾರಾಷ್ಟ್ರ sells 10 TV sets to Mr. Vijay of Nagpur, ಮಹಾರಾಷ್ಟ್ರ. ಇವಾಗ ಫಸ್ಟ್ ಕೇಸಲ್ಲಿ ಪ್ಲೇಸ್ ಆಫ್ ಸಪ್ಲೈ ಏನಾಗುತ್ತೆ? ನಾಗ್ಪುರ್ ಆಗುತ್ತೆ. ರೀಸನ್ ಏನಕ್ಕೆ ಅಂತ ಅಂದರೆ ಪ್ಲೇಸ್ ಆಫ್ ಸಪ್ಲೈ ಇದೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಮೂಮೆಂಟ್ ಆಫ್ ಗೂಡ್ಸ್ ಇದೆ, ಸೊ ಮೂಮೆಂಟ್ ಆಫ್ ಗೂಡ್ಸ್ ಇರೋದ್ರಿಂದ ನಾಗ್ಪುರ್ ಆಗುತ್ತೆ. ಇಲ್ಲಿ ಆಗ ಬರೀಬೇಕಾಗುತ್ತೆ ಪ್ಲೇಸ್ ಆಫ್ ಸಪ್ಲೈ ಈಸ್ ನಾಗ್ಪುರ್, ಮಹಾರಾಷ್ಟ್ರ. ನೀವು ಬ್ರ್ಯಾಕೆಟಲ್ಲಿ ಮೂಮೆಂಟ್ ಆಫ್ ಗುಡ್ಸ್ ಅಂತ ಬರೆದ್ರೂ ಆಗುತ್ತೆ. ಏನಕ್ಕಂದರೆ ಗೂಡ್ಸ್ದು ಮೂಮೆಂಟ್ ಇದೆ, ಸೊ ನಾವು ನಾಗ್ಪುರ್ನ ಚೂಸ್ ಮಾಡಿದ್ದೀವಿ ಅಂತ. ಸೆಕೆಂಡ್ ಕೇಸಲ್ಲಿ ಮಿಸ್ಟರ್ ರಾಜ್ ಆಫ್ ಮುಂಬೈ, ಮಹಾರಾಷ್ಟ್ರ sells 30 TV sets to Mr. ವಿನೋದ್ ಆಫ್ ಬ್ಯಾಂಗ್ಳೂರ್, ಕರ್ನಾಟಕ. ಇವಾಗ ಅಷ್ಟೇ ಸೇಮ್ ಮೂಮೆಂಟ್ ಆಫ್ ದ ಗೂಡ್ಸ್ ಇಲ್ಲೇ ಇದೆ. ಇವಾಗ ಇಲ್ಲೇನಾಗುತ್ತೆ ಪ್ಲೇಸ್ ಆಫ್ ಸಪ್ಲೈ. ಪ್ಲೇಸ್ ಆಫ್ ಸಪ್ಲೈ ಈಸ್ ಬ್ಯಾಂಗ್ಳೂರ್, ಕರ್ನಾಟಕ. ಓಕೆ, ಮೂರನೇ ಕೇಸಲ್ಲಿ ಮಿಸ್ಟರ್ ಅಜಯ್ is traveling from Mumbai to Delhi by air. He purchases coffee and snacks while on the plane. The airlines are registered in the both Mumbai and Delhi. ಕ್ವಶನ್ ಏನು ಹೇಳ್ತಾ ಇದ್ದಾರೆ? ಅಜಯ್ ಟ್ರಾವೆಲ್ ಮಾಡ್ತಾ ಇದ್ದಾನೆ ಮುಂಬೈ ಟು ಡೆಲ್ಲಿ ಬೈ ಏರ್. ಕಾಫಿ ಪರ್ಚೇಸ್ ಮಾಡ್ತಾನೆ, ಕಾಫಿ ಆ್ಯಂಡ್ ಸ್ನ್ಯಾಕ್ಸ್ನ ವೈಲ್ ಇನ್ ದ ಪ್ಲೇನ್. ಏರ್ಲೈನ್ಸ್ ಆರ್ ರಿಜಿಸ್ಟರ್ಡ್ ಇನ್ ಬೋತ್ ಮುಂಬೈ ಆ್ಯಂಡ್ ಡೆಲ್ಲಿ. ಇಲ್ಲಿ ಆನ್ ಬೋರ್ಡಿಂಗ್ ಆ ಕೇಸ್ ಹಾಕಬೇಕಾಗುತ್ತೆ. ಆನ್ ಬೋರ್ಡಿಂಗ್ ಅಂದರೆ ಮುಂಬೈ, ಅವನು ಎಲ್ಲಿ ಫ್ಲೈಟ್ ಮುಂಬೈಯಿಂದ ಹತ್ತಾ ಇರೋದ್ರಿಂದ, ಸೊ ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿ ಮುಂಬೈ. ಇಸ್ ಮುಂಬೈ. ಓಕೆ, ಇವಾಗ ಸೆಕೆಂಡ್ ಕ್ವಶನ್ ನೋಡೋಣ. ಹಂಗೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಸ್ಟೇಟ್ ಪ್ಲೇಸ್ ಆಫ್ ಸಪ್ಲೈ ಇನ್ ದ ಈಚ್ ಕೇಸ್. ಫಸ್ಟ್ ಒನ್, Sales Heaven Limited of Chennai opens a new showroom in Bangalore. It purchases a building for a showroom from ABC Retailers, Bangalore, along with pre-installed workstations. ಸೊ ಇದರಲ್ಲಿ ಬಿಲ್ಡಿಂಗ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ ಬಂದ್ಬಿಟ್ಟು ಇಮ್ಮೋಬಲ್. ಸೊ ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿ ಎಲ್ಲಿ ಆ್ಯಕ್ಚುಲಿ ಬಿಲ್ಡಿಂಗ್ ತೊಗೊಂಡಿದ್ದಾರೋ ಅದೇ ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ. ಸೊ ಫಸ್ಟ್ ಕೇಸಲ್ಲಿ ದ ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿ ಬ್ಯಾಂಗ್ಳೂರ್. ಓಕೆ, ನೆಕ್ಸ್ಟು ಸ್ಟ್ರಾಂಗ್ ಐರನ್ ಅಂಡ್ ಸ್ಟೀಲ್ ಲಿಮಿಟೆಡ್ ಆಫ್ ಜಾರ್ಖಂಡ್ ಆಸ್ಕ್ MS SAS Constructions, Bangalore, to build steel plant in ಜಾರ್ಖಂಡ್. ಸೊ ಇವ್ರು ಕೇಳ್ತಿದ್ದಾರೆ ಸ್ಟೀಲ್ ಪ್ಲ್ಯಾಂಟ್ನ ಬಿಲ್ಡ್ ಮಾಡಬೇಕಂತ ಜಾರ್ಖಂಡಲ್ಲಿ. ಓಕೆ, ಎಲ್ಲಿ ವರ್ಕ್ ನಡೀತಾ ಇದೆ, ಸರ್ವಿಸ್ ಹೋಗಿ ಎಲ್ಲಿ ಕೊಡ್ತಾ ಇದ್ದಾರೆ ಇವರು ವರ್ಕ್ ಕನ್ಸ್ಟ್ರಕ್ಷನ್ದು. ಸೊ ಇಟ್ ವಿಲ್ ಬಿ ಇನ್ ಜಾರ್ಖಂಡ್ ಇಟ್ ಸೆಲ್ಫ್. ಪ್ಲೇಸ್ ಆಫ್ ಸಪ್ಲೈ ಜಾರ್ಖಂಡ್. ಥರ್ಡ್ ಒಂದು ನೋಡೋಣ. Mr. Vinod is traveling to Mumbai via train. The train starts at Delhi and stops at certain stations before Mumbai. Vinod boards the train at Vadodara, Gujarat. Boards the train at Gujarat and promptly purchase lunch on board. Okay, lunch on board. ಇವಾಗ ಆನ್ ಬೋರ್ಡ್ ಅಂತ ಇದೆ. ಬೋರ್ಡಿಂಗ್ ಎಲ್ಲಿ ಬೋರ್ಡಿಂಗ್ ಆಗಿದೆ, ಫುಡ್ ಎಲ್ಲಿ ಬೋರ್ಡಿಂಗ್ ಆಗಿದೆ ಚೆಕ್ ಮಾಡಬೇಕಾಗುತ್ತೆ.
Traveling to Mumbai, the train starts at Delhi. Train starts at Delhi. So foods ಎಲ್ಲ ಡೆಲ್ಲಿಯಲ್ಲಿ ಬೋರ್ಡ್ ಆಗಿರುತ್ತೆ. ಪ್ಲೇಸ್ ಆಫ್ ಸಪ್ಲೈ ವಿಲ್ ಬಿ ಸಪ್ಲೈ ಡೆಲ್ಲಿ. ಓಕೆ, ನೋಡಿದ್ರಲ್ಲ 5 ಮಾರ್ಕ್ಸ್ ಕ್ವಶನ್ಸ್ದು ಈ ಚಾಪ್ಟರಿಂದ ಬರೋದು. ಎರಡೂ ಆಯಿತು. ಟೈಮ್ ಆಫ್ ಸಪ್ಲೈ ಆಗಿದೆ, ಪ್ಲೇಸ್ ಆಫ್ ಸಪ್ಲೈನೂ ಮುಗ್ದಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ.